ಯಲ್ಲಪ್ಪನವರು ಬಂದಿದ್ದಾರೆ. ಅವರು ನೇತೃತ್ವದಲ್ಲಿ ಇವತ್ತು ಸುಮಾರು ಒಂದು 30 ಲಕ್ಷದ 15 ಲಕ್ಷದ ಎರಡು ಕೆಲಸ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ BSNL ಬಡಾವಣೆ ಪರವಾಗಿ ಹಾಗೂ ಇಲ್ಲಿ ಕೊಟ್ನುಡಿ ಪರವಾಗಿ ಮತ್ತು ಇಲ್ಲಿ ನಡೆದಂಥ ಎಲ್ಲ ಗಣ್ಯಮಾನ್ಯರು ಹಾಗೂ ಎಲ್ಲ ಮುಖ್ಯಸ್ಥರ ಪರವಾಗಿ ನಾನು ಅವರಿಗೆ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಸುಮಾರು ಈ ಬಡಾವಣೆ ಆಗಿ 30 ವರ್ಷದಿಂದ ನಮ್ಮ ಇದು ಬಡಾವಣೆ. ಈ ಬಡಾವಣೆಯಲ್ಲಿ ಮೊಟ್ಟ ಮೊದಲನೇಯಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಶ್ರೀ ಯಲ್ಲಪ್ಪ ಗೌಡರ ನೇತೃತ್ವದಲ್ಲಿ ಇದು ಕೆಲಸ ಆಗ್ತಾಯಿದೆ. ಇದರಿಂದ ನಮ್ಮ ಭಾಗದ ಅಭಿವೃದ್ಧಿ ಕೂಡ ಆಗುತ್ತೆ ಹಾಗೂ ಒಂದು ಒಳ್ಳೆಯ ವಾತಾವರಣ ಕೂಡ ಈ ನಮ್ಮ BSNL ಬಡಾವಣೆಯಲ್ಲಿ ಒಂದು ಸಂಚಲನ ಆಗಿದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದಲ್ಲಿ ಇವತ್ತಿನ ದಿನ ಮಾನ್ಯ ಶ್ರೀ ಯಲ್ಲಪ್ಪ ಅವರು ಇಲ್ಲಿ ಬಂದಿದ್ದಾರಲ್ಲ, ಅವರಿಗೆ ನಾವು ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನನಗಿಂತ ಜಾಸ್ತಿ ಅವರು ಮಾತಾಡಬೇಕಂತ ನಾನು ಕೇಳ್ಕೊತಾ 2 ಮಾತು ಮುಗಿಸ್ತೀನಿ. ಬಡಾವಣೆಯ BSNL ನಗರದಲ್ಲಿ ಸುಮಾರು 30 ಲಕ್ಷ ರೂಪಾಯಿಯ ಒಂದು ಅನುದಾನದಲ್ಲಿ, ಶಾಸಕರ ಒಂದು ಅನುದಾನದಲ್ಲಿ ಈ ಒಂದು ರಸ್ತೆಯ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿತು. ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಶಾಸಕರಾದಂಥ ಯಲ್ಲಪ್ಪ ಪಾಟೀಲ್ ಅವರೇ ಮತ್ತು ಆತ್ಮೀಯರಾದಂಥ ಸ್ನೇಹಿತರಾದಂಥ ಕಿಶೋರ್ ಗಾಯಕ್ವಾಡ್ ಅವರೇ, ಇಲ್ಲಿದ್ದಂಥ ಎಲ್ಲ ಬಡಾವಣೆ ಹಿರಿಯರೇ, ತಾಯಿಯಂದರೆ ಮತ್ತು ಸಹೋದರರೇ, ಈ ಒಂದು ಸಮಯ ಒಂದು ಒಳ್ಳೆಯ ಸಂತೋಷದ ಸಮಯ. ಏಕೆಂದರೆ ಈ ಒಂದು ಪ್ರದೇಶದಲ್ಲಿ ಸುಮಾರು ದಿನಗಳಿಂದ ರಸ್ತೆ ಆಗಿದ್ದಿಲ್ಲ. ನಮ್ಮ ಶಾಸಕರು ಬಂದ ನಂತರ ಒಂದು ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಬಡಾವಣೆಗೆ ಹೆಚ್ಚಿನ 1 ಲಕ್ಷ ಕೊಟ್ಟು ಅವರು ತಮ್ಮ ಅನುದಾನದಲ್ಲಿ 30 ಲಕ್ಷ ರೂಪಾಯಿಗಳ ಒಂದು ರಸ್ತೆಗೆ ಹಣವನ್ನು ಒದಗಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ಸಂತೋಷ ವಿಷಯ. ಇದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಮಾಡ್ತಾರಂಥೇಳಿ ನಮ್ಮೆಲ್ಲರಿಗೂ ನಂಬಿಕೆ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಈ ಒಂದು ಬಡಾವಣೆಯ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವುದಿದೆ. ಈ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದ ನಂತರ ಸಹಿತ ನಾವು ಪಾಲಿಕೆಯಿಂದ ಏನೆಲ್ಲ ಸೌಲಭ್ಯ ಸಿಗಬೇಕೋ ಅವೆಲ್ಲ ಸೌಲಭ್ಯಗಳು ಈ ಬಡಾವಣೆಗೆ ಕೊಡ್ತೀವಿ ಅಂತೇಳಿ ಹೇಳಿ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತಾಡೋ ಅವಕಾಶ ಕೊಡ್ತಾರೆ. ನಮಸ್ಕಾರ. ಜೈ ಹಿಂದ್, ಜೈ ಕನ್ನಡ. ಸರ್ಕಾರ ಅಸ್ತಿತ್ವದಲ್ಲಿ ಬಂದ ಮೇಲೆ ಈ ಬಡಾವಣೆಯ BSNL ಬಡಾವಣೆಯ ಮತ್ತು ಈ ಕ್ವಾಟ್ನುಡಿ ಬಡಾವಣೆ, ಕರ್ಣೇಶ್ವರ ನಗರದಿಂದ, ರಾಮ ಮಂದಿರದಿಂದ, ಸಾಯಿ ಮಂದಿರದಿಂದ ಈ ಎಲ್ಲ ಬಡಾವಣೆ ಜನರು ಭಾಳ ಉತ್ಸಾಹದಿಂದ ನನಗೆ ಆಶೀರ್ವಾದ ಮಾಡಿದರು. ಕಲಬುರಗಿ ಜಿಲ್ಲೆಯ ದಕ್ಷಿಣ ಭಾಗದ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಆಶೀರ್ವಾದ ಮಾಡಿ ಶಾಸಕರನ್ನಾಗಿ ಮಾಡಿದ್ರಿ. ಮಾಡಿದ ಮೇಲೆ ಎಲ್ಲೆಲ್ಲ ಏನೇನು ನಾವು ಹೇಳಿದೆವು, ಏನು ಮಾತು ಕೊಡ್ತೇವೆ, ಇಲ್ಲಿ ಬಡಾವಣೆಯಲ್ಲಿ ಬಂದ ತಕ್ಷಣ ನಾವು ಕಾಂಪೌಂಡ್ ವಾಲ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು, ಬೋರ್ವೆಲ್ ಹಾಕ್ತೀವಿ, ಒಂದು ಹೈಮಾಸ್ ಹಾಕ್ತೀವಿ ಅಂತಕ್ಕಂಥದ್ದು, ಮತ್ತು ಎಲ್ಲ CC ರಸ್ತೆ ಮಾಡ್ತೀವಿ. ಒಂದು ಮೊನ್ನೆ ಕೂಡ 15 ಲಕ್ಷ ರೂಪಾಯಿ CC ರಸ್ತೆ, ಇವತ್ತು 15 ಲಕ್ಷ ರೂಪಾಯಿ CC ರಸ್ತೆ ನಾವು ಪೂಜೆ ಮಾಡಿ ಚಾಲನೆ ಕೊಡಿದ್ವಿ. ನಿರ್ಮಿತ ಕೇಂದ್ರದವರು ಆ ಕೆಲಸನ ಪ್ರಾರಂಭ ಮಾಡ್ತಾರೆ. ಇವತ್ತು ಎಲ್ಲ ಕಡೆ ಉಗಾದಿ ಹಬ್ಬ ಆದ ನಂತರ ರಂಜಾನ್ ಹಬ್ಬ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ, ನಾಳೆ ಬರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಒಂದು ಒಳ್ಳೆಯ ಸುದಿನದ ತಿಂಗಳಿವೆ. ಇಂಥ ತಿಂಗಳಿನಲ್ಲಿ ನಾವು ಕಾರ್ಯವನ್ನು ಕೈಗೊಂಡು ಪ್ರಾರಂಭ ಮಾಡಿದ್ದೇವೆ. ಬಡಾವಣೆಯ ಎಲ್ಲ ಮುಖಂಡರು, ಇಲ್ಲಿಯ ನಮ್ಮ ಉಪಾಧ್ಯಕ್ಷರು ಕಿಶೋರ್ ಗಾಯಕ್ವಾಡ್ ಅವರು, ಕಾರ್ಮಿಕ ಮಂತ್ರಿಗಳಾದ ಬಸಲಿಂಗಪ್ಪ ಸರ್ ಅವರು, ಈ ದಿನೇಶ್ ಅವರು, ಶಿವಾನಂದ್ ಅವರು, ಬಡಾವಣೆ ಎಲ್ಲ ಪ್ರಮುಖರಿದ್ದೀರಿ. ಒಬ್ಬರು ಅಂತಲ್ಲ, ಇದು ಪಂಡಿತ್ ನಮ್ಮ ಕಾಂಬಳೆಯವರು ಮನೆಯಿಂದ, ಸಂತೋಷ್ ಹೆಬ್ಬಾಳ ಮನೆಯಿಂದ ಗಿರೀಶ್ ರಾಠೋಡ್ ಮನೆಗೆ, ಮರಪ್ಪ ಅವರ ಮನೆಯಿಂದ CC ರಸ್ತೆ ನಿರ್ಮಾಣ. ನಾನು ಒಂದು ಮಾತು ಹೇಳಿದ್ದೀನಿ, ಇನ್ನೂ ನಮ್ಮಲ್ಲಿ ಹೊಸ ಬಜೆಟ್ ಈ ಒಂದು ವರ್ಷದ ಬಜೆಟ್ ಇದೆ. ಅದರಲ್ಲಿ ನಾವು ಯಾವ್ಯಾವ ಲಿಸ್ಟ್ ಕೊಡ್ತೀರಿ ಅದನ್ನು ಸೇರಿಸಿ ಈ ಒಂದು 2 ದಿನದಲ್ಲಿ ಏನಪ್ಪ ತೊಗೊಂಡು ಅವನು ಕೂಡ ಸೇರಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಯಾರು ಏನಪ್ಪ ಅಂದ್ರೆ ನಮ್ಮ ಮನೆ ಮುಂದೆ ಆಯಿತು ಅಲ್ಲಿ ಆಯಿತು ಅಂತ ಅನ್ನೋದಿಲ್ಲ. ಎಲ್ಲಿ ನೀವು ಲಿಸ್ಟ್ ಕೊಡ್ತೀರಿ ಆ ಲಿಸ್ಟ್ ಏನು ಕಿಶೋರವ್ರಿ ನಿಮಗೆ ನಾ ಹೇಳೀನಿ, ಎಲ್ಲೆಲ್ಲಿ ಅವ ತುಕಡಿಗಳು ಕೊಟ್ಬಿಡ್ರಿ. ಸರ್ಸಣ್ಣ ನನಗನ್ನಿಸಿದ ಮಟ್ಟಿಗೆ ಈ ಬಡಾವಣೆ ಪೂರ ಯಾಕೆ ದಿನೇಶ ಈ ಬಡಾವಣೆದು ಎಲ್ಲ CC ರಸ್ತೆ ಮಾಡ್ದಂಗೆ ಆಗ್ಯದ. ಇಲ್ಲಿ ನಾವು ಅಥರ್ವ ಇದರಿಂದ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಎಲ್ಲನೂ ಅನ್ಪಂದ್ರೆ ಮತ್ತೆ ಯಾವ ಉಳಿದ್ರು ಹಾಕಿ ಕೊಡ್ತೀವಿ. ಅದನ್ನ ನೀವು ಅಲ್ಲಿ ಹಾಕೋರು ಏನೋ ನನ್ನ ಮನೆ ಮುಂದೆ ಆಗಿಲ್ಲ ಅಂತಾರೆ ಅಲ್ರಿ. ಅದೇ ಈಗ ನಾಳೆ ಲಿಸ್ಟ್ ಕೊಟ್ರೆ ಮತ್ತೊಂದು 15-20 ಲಕ್ಷ ಏನು ಬರ್ತದೆ ಹಾಕಿ ಅದು ಲೈನ್ ಮಾಡ್ಬೇಕ್ರಿ ಕೊಡ್ರಿ. ಅದಕ್ಕೆ ಏನಪ್ಪ ಅಂದ್ರೆ ನೀವೆಲ್ಲರೂ ಭಾಳ ಉತ್ಸಾಹದಿಂದ ನನ್ನನ್ನು ಬರಮಾಡಿಕೊಂಡು ಸನ್ಮಾನಿಸಿ ಎಲ್ಲರಿಗೂ ಸನ್ಮಾನಿಸಿದಿರಿ. ತಮಗೆಲ್ಲರಿಗೂ ಶುಭವಾಗಲಿ. ತಾವು ಯಾವತ್ತೂ ಕೂಡ ಏನು ನಿರೀಕ್ಷೆ ಇಟ್ಟಿರಿ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ. ಈಗ ಅವ್ರು ಹೇಳಿದ್ರು ಗುಲ್ಬರ್ಗದಿಂದ ಸುತ್ತ ಇರ್ತಕ್ಕಂಥ ಈಗೇನು ಹದ್ದಿ ಅದ ಅಲ್ಲಿಂದ ರಿಂಗ್ ರೋಡ್ನಿಂದ 2 ಕಿಲೋಮೀಟ್ರ್ ಸರೌಂಡಿಂಗ್ 2 ಕಿಲೋಮೀಟ್ರ್ ಯಾವ್ಯಾವ ಹಳ್ಳಿ ಬರ್ತಾವ
ಅವೆಲ್ಲವನ್ನು ಏನಪ್ಪ ಅಂದ್ರೆ ನಾವು ಕಾರ್ಪೊರೇಷನ್ದಲ್ಲಿ ತಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಭಾಳ ಒಳ್ಳೆ ಏನಪ್ಪ ಅಂದ್ರೆ ಇವತ್ತು ಸುದ್ದಿನ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾನು ಹೇಳಿದ್ದೀನಿ, ನೀವು ಇರೋದ್ರಾಗೆ ನಿಮ್ಮ ಕೈ ಮೇಲೆ ಇದು ಮಾಡಲೇಬೇಕಂತ ಹೇಳಿನಿ ಅವ್ರಿಗೆ. ಯೂಜ್ಲಿ ಆಟೋಮೆಟಿಕ್ ಕಾರ್ಪೊರೇಷನ್ ಯೂಜ್ಲಿ ಬರೇ ಬರ್ತದೆ. ಕಂಟಿನ್ಯೂ ಮಾಡಮ್, ದುಡ್ಡು ಹಾಕಂಬತ್ತು ಅದನ್ನು ಬರ್ಸ್ಕೊಡು. ಆಯ್ತಲ್ರಿ. ಧನ್ಯವಾದ.